ಸೊ ಆಕ್ಚುಲಿ ನಾವು ಜಿಯೋ ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ನಾವು ಇರೋದು ಹೈದರಾಬಾದ್ ಅಲ್ಲೇನೆ. ಏನೋ ಒಂದು ಕೆಲಸಕ್ಕಾಗಿ ಹೊರಗೆ ಹೋದಾಗ ನಮ್ಗೆ ಅಚಾನಕ್ ಆಗಿ ಒಂದು ಜಿಯೋ ಇಂದ ನಮ್ಗೊಂದು ಸ್ಕ್ರಾಚ್ ಕಾರ್ಡ್ ಸಿಕ್ತು. ಸೊ ಅಲ್ಲಿ ಏನ್ ಹೇಳಿದ್ರು, ಸ್ಕ್ರಾಚ್ ಮಾಡಿ ನೋಡ್ರಿ, ನಿಮ್ಗೆ ಏನಾದ್ರು ಲಕ್ಕಿ ಡ್ರಾ ಇರಬಹುದು ದೀಪಾವಳಿಗೋಸ್ಕರ ಅಂತ ಹೇಳಿದಾಗ, ಸೊ ನಾವು ಅದನ್ನ ಸ್ಕ್ರಾಚ್ ಮಾಡಿದ ನೋಡಿದಾಗ ಅದರಲ್ಲಿ ಒಂದಿಷ್ಟು ವ್ಯಾಲ್ಯೂಯಬಲ್ ಥಿಂಗ್ಸ್ ಎಲ್ಲ ಅವರು ಬರ್ದಿದ್ರು. ಸೊ ಇಮಿಡಿಯೇಟ್ ಆಗಿ ನೀವು ಅದಕ್ಕೆ ಕಾಲ್ ಮಾಡಿ ಕೇಳ್ರಿ, ಯಾಕೆ ನಮ್ಗೆ ಸಿಗಬಹುದು ಅಂತ ಹೇಳಿದ್ರು. ನನ್ ಫಸ್ಟ್ ಆಫ್ ಆಲ್ ಇಂಥದ್ದೆಲ್ಲ ಎಲ್ಲಿ ಕೊಡ್ತಾರೆ, ಇಷ್ಟೆಲ್ಲ ಕೊಡ್ತಾರೆ ಏನು ಅಂತ ನನ್ಗೆ ಏನು ಅರ್ಥನೇ ಆಗಿದ್ದಿಲ್ಲ. ಸೊ ನಾನು ಬಿಟ್ಬಿಟ್ಟಿದ್ದೆ. ಬಟ್ ನನ್ನ ಹಸ್ಬೆಂಡ್ ಇಲ್ಲ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ನಾವು ಟ್ರೈ ಮಾಡಿದ್ವಿ. ಅವ್ರ ನಂಬರ್ ಕೊಟ್ಟರು, ಕಾಲ್ ಮಾಡಿದ್ವಿ, ಅವರು ಲೊಕೇಶನ್ ಕಳ್ಸಿದ್ರು. ಓಕೆ ಅಂತ ಹೇಳಿ ಹೋದ್ವಿ. ಹೋಗಿ ಒಂದು 10 minutes ಅಲ್ಲಿ ನಾವು ಲೊಕೇಶನ್ ಬಂದು ರೀಚ್ ಆದ್ವಿ. ನಂತರ ಹಾಗೆ ಮಾತಾಡ್ಬೇಕಾದ್ರೆ ಸೊ ಅಲ್ಲಿರುವಂತ ಎಂಪ್ಲಾಯೀಸ್, ಎಸ್ಪೆಷಲಿ ನಂದಿನಿ ಅಂತ ಅವರು ಬಂದು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಇದಕ್ಕೆ ಅವರಿಗಿನ ಬಿಫೋರ್ ಬಂದಿದ್ದು ರಾಕೇಶ್ ಅಂತ ಹೇಳಿ ಒಂದು ಹುಡುಗ. ಸೊ ಆತ ಬಂದು ಇಲ್ಲ ನಾವು ಜಿಯೋ ಎಲ್ಲಾದ್ರೂ ಕೇಳಿದ್ರ ಏನು ಅಂದ್ರೆ ನಾವ್ ಹೇಳಿದ್ವಿ. ಸೊ ಅದು ಯಾವ ಹೆಸರೇ ನಮಗ್ ಗೊತ್ತಿಲ್ಲ. ಸೊ ವಿ ಡೋಂಟ್ ನೋ ಓನ್ಲಿ ದ ನೇಮ್, ನೌ ಓನ್ಲಿ ವಿ ಆರ್ ಲಿಸ್ನಿಂಗ್ ದಟ್. ಸೊ ಓಕೆ ಮ್ಯಾಮ್, ಐ ವಿಲ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಅಂತ ಹೇಳಿ ಅದ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ. ಆವಾಗ ನಮಗ ಏನನ್ನಿಸ್ತು, ಓಕೆ ಇದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಸಲುವಾಗಿ ಏನೋ ಒಂದು ಬಂದಿದೆ ಆಫರು ಅಂತ ಹೇಳಿ ಆಯ್ತು ನೋಡೋಣ ಅಂತ ಹೇಳಿ ಅವರೆಲ್ಲ ಅದ್ರ ಬಗ್ಗೆ ಜಿಯೋ ಈ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದು. ಆಮೇಲೆ ನಮಗೆ ಏನನ್ನಿಸ್ತು, ಇದೇನು ಒಂದು ಕನ್ಫ್ಯೂಷನ್ ಏನ್ ಬಂತು, ಓಕೆ ಪ್ರಾಪರ್ಟೀಸ್ ಪರ್ಚೇಸ್ ಮಾಡಿದ್ರೆ ಅಷ್ಟೇ ಇವರೆಲ್ಲ ಇದ್ರಲ್ಲಿರೋ ಬಹುಮಾನ ಕೊಡ್ತಾರ ಏನು ಅನ್ನೋದೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಬಟ್ ಓಕೆ ಇಲ್ಲ, ಅವ್ರು ಏನ್ ಹೇಳಿದ್ರು, ನೀವು ಪರ್ಚೇಸ್ ಮಾಡ್ದೆ ಇಡ್ರಿ, ಆದ್ರೂ ಕೂಡ ನಾವು ಇದರಲ್ಲಿರೋ ಅಂತ ಬಹುಮಾನಗಳು ಏನಿದೆ ಅಲ್ಲ ನಾವು ಕೊಡ್ತೀವಿ ಅದನ್ನ ನಿಮಗೆ. ಸೊ ಇದರಲ್ಲಿ ಯಾವ ಸೆಕೆಂಡ್ ಮಾತೇ ಇಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಯಾಕೆ ನಾವು ಇನ್ನೊಂದು ಪ್ರಾಪರ್ಟಿ ತೆಗಿಬಾರ್ದು ಅಂತ ಹೇಳಿ ಯೋಚನೆ ಮಾಡಿದಾಗ ಎಲ್ಲ ಹೇಳ್ತಾ ಬಂದ್ರು ಅವರು, ಇಷ್ಟು ಸ್ಕ್ವೇರ್ ಫೀಟ್ ಅದು ಎಲ್ಲ ಜಾಸ್ತಿ ಅದಕ್ಕೆ ತಕ್ಕ ಅಮೌಂಟ್. ಓಕೆ ನಾವು ತೆಗಿಯೋಣ ಅನ್ನೋ ಒಂದು ಡಿಸೈಡ್ ಮಾಡಿದ್ವಿ, ಮಾತಾಡ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು. ಸೊ ಮಾತಾಡ್ಕೊಂಡು ಒಂದು ಪ್ರಾಪರ್ಟಿನ ತೆಗಿಬೇಕು ಅಂತ ಹೇಳಿ ಅದನ್ನ ಮುಂದಿನ ನನ್ನ హస్బెండ్ ಹೇಳ್ತಾರೆ. when we came to GOE వాళ్ళు చేసిన యాక్చువల్లీ ఎక్స్ప్లెయిన్ చేసింది, ఫస్ట్ రాకేష్ ఎక్స్ప్లెయిన్ చేసింది, తర్వాత నందిని గారు ఎక్స్ప్లెయిన్ చేసింది, చాలా బాగా నచ్చింది. వాళ్ళు యాక్చువల్లీ ప్రాపర్టీకి తీసుకెళ్లారు, 2 ప్రాపర్టీస్ చూపించారు, ఇక్కడ ఏమేమి ఉన్నాయి, ఏం యాక్చువల్లీ అమ్యూనిటీస్ ఉన్నాయి, ఏం ఫెసిలిటీస్ ఉన్నాయి అనేది చాలా మంచిగా ఎక్స్ప్లెయిన్ చేశారు. మాకు చాలా నచ్చింది. ఇక్కడ ఒక ప్లాట్ కూడా మేము తీసుకున్నాము. అండ్ రిజిస్ట్రేషన్ కూడా త్వరగా, అంటే ప్రాసెస్ ఏముందో అది కూడా త్వరగా అయిపోయింది. అండ్ బాగా హెల్ప్ఫుల్ గా ఉన్నారు. థ్యాంక్ యూ.